ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ಎರಡು ಕಡೆ ನಿಂತ್ಕೊಳ್ಳಿ. ನಾನು ಎರಡು ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇಂಗ್ ಸರ್? ಕನಕಪುರದಲ್ಲಿ ಸೋಲಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಎಷ್ಟು ಓಟ್ ತಗೊಂಡಿರಿ? ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದೆ, ಆಮೇಲೆ ಜನತಾ ಪಾರ್ಟಿ ಬಂದೆ ಮರ್ಜ್ ಆದ್ಮೇಲೆ, ಆಮೇಲೆ ಜನತಾ ಪಾರ್ಟಿಯಿಂದ ಜನತಾ ದಳ ಆಯ್ತು, ಆಮೇಲೆ ಸಮಾಜ ಜನತಾ ದಳ ಎಸ್ ಆಯ್ತು, ಆಮೇಲೆ ಕಾಂಗ್ರೆಸ್ ಬಂದಿದ್ದೀನಿ. ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ನಾನು 4 ಸಾರಿ ಸೋತಿರೋದು ನಿಜ. 2 ಲೋಕಸಭಾ, 2 ಅಸೆಂಬ್ಲಿ. ನೀವು ನಿಮ್ ತರ ನಾನು ಒಂದ್ ಸಾರಿನೂ ಸೋತಿಲ್ಲ. ಈ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ನಾನು 2 ಕಡೆ ನಿಂತಿದ್ದೆ ಸರ್. 2 ಕಡೆ ನಿಂತ್ಕೊಳ್ಳಿ. ನಾನು 2 ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇಂಗ್ ಸರ್? ಕನಕಪುರದಲ್ಲಿ ಸೋಲಲ್ವಾ? ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ. ಅಲ್ಲಿ ಪರ್ಮನೆಂಟ್ ಆಗಿರೋದು ಬೇರೆ. ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ? ಗೆದ್ದಿದ್ದೀರಾ ನೀವು? ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ? ಪದ್ಮನಾಭನಗರ ಗೆದ್ದಿದ್ದೀನಲ್ಲ. ಗೆದ್ದಿದ್ದೀರಾ ನೀವು? ಹೌದು, ಪದ್ಮನಾಭನಗರ ಶಿವಕುಮಾರ್ ವಿರುದ್ಧ. ಅದ್ ಬಿಡಿ ಅಂದ್ರೆ ಅದೇ ಪಾರ್ಟಿ ಹೇಳಿತ್ತು, ನಿಂತಿದ್ದೆ. ಎಷ್ಟು ಓಟ್ ತಗೊಂಡಿರಿ? ಮುಂದೆ ಹೋಗು. ಎಷ್ಟು ಓಟ್ ತಗೊಂಡಿದ್ರಿ? ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಇರ್ತಕ್ಕಂಥದ್ದೇ. ಸೋಲು ಗೆಲುವುಗಳು ಇರ್ತಕ್ಕಂಥದ್ದು. ಎಂತೆಂಥ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ, ನಾನು ಸೋತಿದ್ದೀನಿ. ನಾನು ಏನು ಎಲ್ಲಾ ಸಾರಿನೂ ಗೆದ್ದಿದ್ದೀನಿ. 14 ಎಲೆಕ್ಷನ್ಗಳು ಮಾಡಿದ್ದೀನಿ, 8 ಎಲೆಕ್ಷನ್, 9 ಎಲೆಕ್ಷನ್ಗಳು ಗೆದ್ದಿದ್ದೀನಿ, 4 ಸೋತಿದ್ದೀನಿ. ತಾಲೂಕು ಬೋರ್ಡು ಕೂತ್ಕೊಳ್ಳಿ. ಓಕೆ, ಸ್ವಲ್ಪ ಮುಂದುವರಿಸಿ. ಆದ್ರೂ ಕೂಡ ನಾನು ಯಾವತ್ತೂ ಸೋತಿಲ್ಲ ಅಂತ ಹೇಳೇ ಇಲ್ಲ. ಸೋತಿದ್ದೀನಿ, ಈಗಲೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಮಾತಾಡಬೇಡ. ಆದರೆ ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 1 ಸಾರಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, 84ರಿಂದ ಮಿನಿಸ್ಟರ್ ಆಗಿದ್ದೀನಿ, ಆಮೇಲೆ 16 ಬಜೆಟ್ ಮಂಡಿಸಿದ್ದೀನಿ. ಈಗ 17ನೇ ಬಜೆಟ್ ಮಂಡಿಸಬೇಕಾಗಿದೆ. ಯಾವ ಪಾರ್ಟಿ ಯಾರಾಗಲಿ ರೀ, ಆದ್ರೆ ಯಾವ ಕಾರಣಕ್ಕೂ ಕೂಡ ಸಂಸ್ಕೃತಿ ಒಪ್ಪಲ್ಲ, RSS ಸಿದ್ಧಾಂತ ಒಪ್ಪಲ್ಲ, ಬಿಜೆಪಿ ಸಿದ್ಧಾಂತ ಒಪ್ಪಲ್ಲ. ನಿಮ್ಮನ್ನ ಯಾರು ಕರೆಯಲ್ಲ. ಓಕೆ, ನಿಮ್ಮನ್ನ ಯಾರು ಕರೆಯಲ್ಲ. ಮುಖ್ಯಮಂತ್ರಿ ಮುಂದುವರಿಸಿ. ನೀವು ಎಲ್ಲಾ ಪಾರ್ಟಿಗೆ ಹೋಗಿದ್ದೀರಾ? ಎಲ್ಲಾ ಪಾರ್ಟಿನೂ ಹೋಗಿಲ್ಲ. ಎಲ್ಲ ಔಟ್ ಆಯ್ತಲ್ಲ ಸರ್. ಇನ್ ಯಾವ್ದು ಉಳಿದ? RSS ಬಂದಿಲ್ಲ, RSS ಪಾರ್ಟಿನೇ ಅಲ್ಲ, ABVP ಬಂದಿಲ್ಲ, RSS ಇಲ್ಲ, ಮನುಸ್ಮೃತಿ ಒಪ್ಪಿಲ್ಲ. ಅದೆಲ್ಲ ಸಂಘಟನೆ, ಪಾರ್ಟಿ ಅಲ್ಲ ಅದು. ಮಾಡಲ್ಲ ಅದೆಲ್ಲ. ಮಾನ್ಯ ಅಧ್ಯಕ್ಷರೇ, ಪಕ್ಷ ಇದ್ದಾಗ ನಮ್ ಜೊತೆಗೆ ಇದ್ರಲ್ಲ ಸರ್ ನೀವು. ಜನತಾ ಪಾರ್ಟಿ ಇದ್ದಾಗ ಎಲ್ಲಿದ್ರಿ? ನಾವು ಇದ್ವಿ, ನೀವು ಇದ್ರಿ. ಓಕೆ, ನೀವು ಮರ್ಜಿ ಸರ್ಕಾರ ನೀವ್ಯಾಕೆ ಹೋದ್ರಿ ಜನತಾ ಪಾರ್ಟಿಯಿಂದ? ಜನಸಂಘ ಆಯ್ತು, ಆಮೇಲೆ ಮರ್ಜ್ ಆಯ್ತು, ಜನತಾ ಪಾರ್ಟಿ ಆಯ್ತು. ಜನತಾ ಪಾರ್ಟಿಲಿ ನೀವು ಇದ್ರಿ, ನಾನು ಇದ್ದೆ, ನಾನು ಇದ್ದೆ, ನೀವು ಇದ್ರಿ. 83ರಲ್ಲ ಅಲ್ಲ, ನಾನು 77ರಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಜಿಲ್ಲಾ.